ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮಿಸ್ಟರ್ ಮೀಡಿಯಾ. 2022ರಲ್ಲಿ ತೆರೆಕಂಡ ಆಲ್ ಆಫ್ ಅಸ್ ಆರ್ ಡೆಡ್ ಎಂಬ ಜಾಂಬಿ ವೆಬ್ ಸೀರೀಸ್ನ ಹಿಂದಿನ ಎಪಿಸೋಡ್ಗಳನ್ನು ಪ್ಲೇ ಲಿಸ್ಟ್ ಮಾಡಲಾಗಿದೆ. ದಯವಿಟ್ಟು ಚೆಕ್ ಮಾಡಿ. ಹಾಗೂ ಈ ಎಪಿಸೋಡ್ಗಳು ತುಂಬಾ ಥ್ರಿಲ್ಲಿಂಗ್ ಆಗಿರುತ್ತವೆ, ಸೊ ವಿಡಿಯೋನ ಕೊನೆವರೆಗೂ ನೋಡಿ. ಎಪಿಸೋಡ್ 3ನೇ ಮೊದಲ ಸೀನಲ್ಲಿ ವಿಂಡೋದಿಂದ ಕೆಳಗೆ ಬಿದ್ದ ಚಿಯೋಂಗ್ ಇನ್ನೇನು ಕೆಳಗೆ ಬಿದ್ದು ಸಾಯುವಷ್ಟರಲ್ಲಿ ಅಲ್ಲೇ ಇದ್ದ ವಾಟರ್ ಪೈಪನ್ನು ಹಿಡಿದು ತನ್ನ ಪ್ರಾಣವನ್ನು ಕಾಪಾಡಿಕೊಳ್ತಾನೆ. ಅವನ ಜೊತೆಗೆ ಬಿದ್ದಿದ್ದ ಒಂದು ಜಾಂಬಿ ಅವನ ಕಾಲನ್ನು ಹಿಡಿದು ಅವನಿಗೆ ಕಚ್ಚಲು ಪ್ರಯತ್ನ ಪಡುತ್ತಿರುವುದು ನಮಗೆ ಕಾಣುತ್ತದೆ. ಆಗ ಅವನ ಸಹಾಯಕ್ಕಾಗಿ ಅಲ್ಲಿಗೆ ಸೋಯೋಕ್ ಬರ್ತಾನೆ. ಬಂದ ಅವನು ಮತ್ತು ಚಿಯೋಂಗ್ ಸೇರಿ ಆ ಜಾಂಬಿಯನ್ನು ಕೆಳಗೆ ಬೀಳಿಸುತ್ತಾರೆ. ನಂತರ ಅವರಿಬ್ಬರೂ ಸೇಫ್ ಆಗಿ ಮಿಸ್ ಪಾರ್ಕ್ ಇದ್ದ ರೂಮನ್ನು ಸೇರುತ್ತಾರೆ. ಆಗ ನಯೋನ್ ವಿಂಡೋ ಕ್ಲೋಸ್ ಮಾಡಿ ಎಂದು ಅವರು ಬರುವುದಕ್ಕಿಂತ ಮುಂಚೆಯೇ ಕಿರುಚಾಡ್ತಾಳೆ. ಆಗ ಅವಳ ಬಳಿ ಹೋದ ಜಿಯೋಂಗ್ಸು ಎನ್ನುವವನು ಅವರು ಬರುವುದಕ್ಕಿಂತ ಮುಂಚೆಯೇ ಹೇಗೆ ವಿಂಡೋ ಕ್ಲೋಸ್ ಮಾಡುವುದು ಎಂದು ಕೇಳಿದಾಗ ನಯೋನ್ ಅವನಿಗೆ ಕೆಟ್ಟ ಮಾತಿನಿಂದ ಬೈಯುತ್ತಾಳೆ. ಆಗ ಅವರಿಬ್ಬರ ನಡುವೆ ಜಗಳವಾಗುತ್ತದೆ. ಆಗ ಬಂದ ಮಿಸ್ ಪಾರ್ಕ್ ಅವರಿಬ್ಬರ ಜಗಳವನ್ನು ನಿಲ್ಲಿಸಿ ಸುಮ್ಮನಿರಲು ಹೇಳ್ತಾರೆ. ಆಗ ಅವರ ಮಾತಿಗೆ ಬೆಲೆ ಕೊಟ್ಟ ಜಿಯೋಂಗ್ಸು ಸುಮ್ಮನಾಗ್ತಾನೆ. ಆಗ ಅವರಿಗೆ ಅಲ್ಲಿಯೇ ಇರುವ ಕಂಪ್ಯೂಟರ್ ಸಿಸ್ಟಮ್ ಕಂಡು ಹೊರಗೆ ಏನು ನಡೆಯುತ್ತಿದೆ ಎಂದು ಕಂಪ್ಯೂಟರ್ನಲ್ಲಿ ಸರ್ಚ್ ಮಾಡ್ತಾರೆ. ಆಗ ಅವರಿಗೆ ತಿಳಿಯುತ್ತದೆ, ಕೇವಲ ನಮ್ಮ ಸ್ಕೂಲ್ನಲ್ಲಿ ಮಾತ್ರವಲ್ಲದೆ ಎಲ್ಲ ಕಡೆಯೂ ಸೋಂಕು ಹರಡುತ್ತಿದೆ ಎಂದು. ಹಾಗೆಯೇ ಅವರು ಸೋಂಕು ಬಂದಿರುವ ಜಾಂಬಿಗಳು ಮನುಷ್ಯರನ್ನು ಕೊಂದು ಅವರ ಮಾಂಸವನ್ನೇ ತಿನ್ನುತ್ತಿದ್ದಾರೆ ಎಂದು ತಿಳಿದುಕೊಳ್ತಾರೆ. ಹೀಗೆ ಅವರು ಅದನ್ನು ನೋಡುವಾಗ ಅವರಿಗೆ ಆ ಪೈಪ್ ಮೂಲಕ ಬಂದಿರುವ ಜಾಂಬಿ ಕಾಣುತ್ತದೆ. ಆಗ ಎಚ್ಚೆತ್ತುಕೊಂಡ ಅವರು ಅದು ನಮ್ಮ ಕಡೆಗೆ ಬರುವುದನ್ನು ತಡೆಯಲು ಮುಂದಾಗುತ್ತಾರೆ. ಆಗ ಸುಯೋಕ್ ಒಂದು ಸ್ಟಿಕ್ನಿಂದ ಅದಕ್ಕೆ ಹೊಡೆಯಲು ಹೋದಾಗ ಅದರ ಏಟು ಮಿಸ್ ಆಗಿ ಜಿಯೋಂಗ್ಸು ಮುಖಕ್ಕೆ ಹೊಡೆಯುತ್ತದೆ. ನಂತರ ಅವರು ಅದಕ್ಕೆ ಒಂದು ಚೂಪಾದ ಕೋಲಿನಿಂದ ಚುಚ್ಚುತ್ತಾರೆ. ಆದರೂ ಜಾಂಬಿ ಸಾಯುವುದಿಲ್ಲ. ಆಗ ಅವರು ಅದಕ್ಕೆ ಒಂದೇ ಸಮನೆ ಹೊಡೆಯುವಾಗ ಜಿಯೋಂಗ್ಸು ಸಿಪಿಯುನಿಂದ ಹೊಡೆದು ಅದನ್ನು ಕೆಳಗೆ ಬೀಳಿಸುತ್ತಾನೆ. ಆಗ ಎಲ್ಲರೂ ಜಾಂಬಿಯಿಂದ ಪಾರಾದು ಎಂದುಕೊಳ್ಳುವಾಗ ಜಿಯೋಂಗ್ಸು ಮೂಗಿನಿಂದ ರಕ್ತ ಬರುತ್ತಿರುವುದನ್ನು ಗಮನಿಸಿ ಗಾಬರಿಯಾಗ್ತಾರೆ. ಆಗ ಆ ವಿಷಯವನ್ನು ಅವನಿಗೆ ಹೇಳಿದಾಗ ಅದನ್ನು ಕಂಡ ಜಿಯೋಂಗ್ಸು ಹೇಳ್ತಾನೆ, ಈ ರಕ್ತ ಸೋಂಕಿನಿಂದ ಬರುತ್ತಿರುವುದಲ್ಲ, ಇದು ಸುಯೋಕ್ ಜಾಂಬಿಗೆ ಹೊಡೆಯುವಾಗ ಮಿಸ್ ಆಗಿ ನನಗೆ ಹೊಡೆದ ಅದರ ರಕ್ತ ಇದು, ಗಾಬರಿಯಾಗಬೇಡಿ ಎಂದಾಗ ನಯೋನ್ ಸುಮ್ಮನಾಗುವುದಿಲ್ಲ. ಆ ರಕ್ತ ಬಂದಿರುವುದು ಏಕೆಂದರೆ ನೀನು ಜಾಂಬಿಯಾಗಿರುವೆ, ಅದಕ್ಕೆ ಆ ರಕ್ತ ಬಂದಿರುವುದು. ನೋಡು, ನಿನ್ನ ಕೈನಲ್ಲಿ ಜಾಂಬಿ ಕಚ್ಚಿರುವ ಮಾರ್ಕ್ ಇದೆ, ನೀನೊಬ್ಬ ಜಾಂಬಿ, ಇಲ್ಲಿಂದ ಹೋಗು ಎಂದು ಹೇಳ್ತಾಳೆ. ಅದಕ್ಕೆ ಜಿಯೋಂಗ್ಸು, ಇಲ್ಲ, ನಾನು ಸುಳ್ಳು ಹೇಳುತ್ತಿಲ್ಲ, ಯಾವ ಜಾಂಬಿಯೂ ಕೂಡ ನನಗೆ ಕಚ್ಚಿಲ್ಲ, ನಾನು ಇನ್ಫೆಕ್ಟ್ ಕೂಡ ಆಗಿಲ್ಲ, ಇದು ಕಚ್ಚಿರುವ ಗುರುತಲ್ಲ, ಇದು ಕೇವಲ ಒಂದು ಸ್ಕ್ರ್ಯಾಚ್ ಎಂದು ಹೇಳಿದಾಗ ಚಿಯೋಂಗ್ ಬಂದು ಅದನ್ನು ಚೆಕ್ ಮಾಡ್ತಾನೆ. ಆಗ ಅವನಿಗೆ ಗೊತ್ತಾಗುತ್ತದೆ ಇದು ಜಾಂಬಿ ಕಚ್ಚಿರುವ ಮಾರ್ಕ್ ಅಲ್ಲ, ಒಂದು ನಾರ್ಮಲ್ ಸ್ಕ್ರ್ಯಾಚ್ ಎಂದು. ಆಗ ಅವರೆಲ್ಲ ಬಂದು ಅದನ್ನು ಚೆಕ್ ಮಾಡ್ತಾರೆ. ಆಗ ಅವರೆಲ್ಲ ಜಿಯೋಂಗ್ಸು ಸರಿಯಾಗಿಯೇ ಇದ್ದಾನೆ, ಅವನ ಮೇಲೆ ನೀನು ಆರೋಪ ಹೊರಿಸಿದ್ದಕ್ಕಾಗಿ ಅವನ ಬಳಿ ಕ್ಷಮೆ ಕೇಳು ಎಂದು ಹೇಳ್ತಾರೆ. ಆದರೆ ನಯೋನ್ ಅವನ ಬಳಿ ಕ್ಷಮೆ ಕೇಳದೆ, ನಾನು ಸರಿಯಾಗಿಯೇ ಹೇಳುತ್ತಿರುವೆ, ನೀವೇ ನನ್ನ ಮಾತನ್ನು ನಂಬುತ್ತಿಲ್ಲ, ಅವನ ಕೈಯನ್ನು ಸ್ಕ್ರ್ಯಾಚ್ ಮಾಡಿರುವುದೇ ಜಾಂಬಿ, ಇವನು ಖಂಡಿತವಾಗಲೂ ಜಾಂಬಿಯಾಗಿ ಕನ್ವರ್ಟ್ ಆಗುತ್ತಾನೆ ಎಂದು ಅವನಿಗೆ ನೋವಾಗುವಂತೆ ಮಾತನಾಡ್ತಾಳೆ. ಹೀಗೆ ಅವರಿಬ್ಬರ ನಡುವೆ ಜಗಳವಾಗುತ್ತದೆ. ಆಗ ಆ ಜಗಳವನ್ನು ನಿಲ್ಲಿಸಿದ ಮಿಸ್ ಪಾರ್ಕ್ ಜಿಯೋಂಗ್ಸುಗೆ ಹೀಗೆ ಹೇಳ್ತಾರೆ, ಜಿಯೋಂಗ್ಸು, ನನಗೆ ಗೊತ್ತು ನೀನು ಆರೋಗ್ಯವಾಗಿಯೇ ಇದ್ದೀಯ ಎಂದು, ಆದರೆ ನಯೋನ್ ನಂಬುತ್ತಿಲ್ಲ. ಒಂದು ಕೆಲಸ ಮಾಡೋಣ, ನೀನು ಪಕ್ಕದ ರೂಮ್ನಲ್ಲಿ ಕೇವಲ 10 ನಿಮಿಷವಿರು, ಆಗ ಇವಳಿಗೆ ನಂಬಿಕೆ ಬರುತ್ತದೆ ಎಂದಾಗ 10 ನಿಮಿಷವಲ್ಲ, 1 ಗಂಟೆ ಬೇಕಾದರೂ ಇರುವೆ ಎಂದು ಹೋಗುತ್ತಾನೆ. ಆಗ ಮಿಸ್ ಪಾರ್ಕ್ ನಯೋನ್ಗೆ ಹೇಳ್ತಾರೆ, ಜಿಯೋಂಗ್ಸು ಆರೋಗ್ಯದಲ್ಲಿ ಏನು ಬದಲಾವಣೆ ಆಗದೆ ಹೋದರೆ ನೀನು ಅವನ ಬಳಿ ಕ್ಷಮೆ ಕೇಳಬೇಕು ಎಂದು. ಅದಕ್ಕೆ ಆಕೆ ಸರಿ ಎಂದು ಹೇಳ್ತಾಳೆ. ಇತ್ತ ಗ್ವೀನಮ್ ಎದುರಿಗೆ ಸಿಕ್ಕವರನ್ನೆಲ್ಲ ಜಾಂಬಿಗಳ ಬಳಿಗೆ ತಳ್ಳಿ ತನ್ನ ಪ್ರಾಣವನ್ನು ಕಾಪಾಡಿಕೊಳ್ಳುತ್ತಿರುತ್ತಾನೆ. ಇತ್ತ ಮಿಸ್ ಪಾರ್ಕ್ ತನ್ನ ಸ್ಟೂಡೆಂಟ್ಗಳ ಜೊತೆ ಮಾತನಾಡುತ್ತಾ
ಅವರ ಭಯವನ್ನು ದೂರ ಮಾಡುತ್ತಿರುತ್ತಾರೆ. ಇತ್ತ ಚಿಯೋಂಗ್ನ ತಾಯಿ ತಮ್ಮ ಶಾಪ್ಗೆ ತನ್ನ ಮಗನ ಮುಖವಿರುವ ಲೋಗೋ ಮಾಡಿಸಿ ಆ ಶಾಪ್ಗೆ ತನ್ನ ಮಗನ ಹೆಸರನ್ನೇ ಇಟ್ಟು ಸಂತೋಷ ಪಡುತ್ತಿರುತ್ತಾರೆ. ಆದರೆ ಅವರಿಗೆ ತಿಳಿದಿರುವುದಿಲ್ಲ ತನ್ನ ಮಗ ಎಂತಹ ಕಷ್ಟದಲ್ಲಿ ಸಿಲುಕಿದ್ದಾನೆ ಎಂದು. ಆಗ ಅವರು ಶಾಪ್ನ ಒಳಗೆ ಬಂದಾಗ ಟಿವಿಯಲ್ಲಿ ಬರುತ್ತಿದ್ದ ನ್ಯೂಸ್ ಅನ್ನು ಕೇಳಿ ಅವರಿಗೆ ತುಂಬಾ ಗಾಬರಿಯಾಗುತ್ತದೆ. ಅದರಲ್ಲಿ ಯೂಸನ್ ಹೈಸ್ಕೂಲ್ಗೆ ಯಾರು ಕೂಡ ಹೋಗದಂತೆ ಸೇಲ್ ಮಾಡಲಾಗಿದೆ. ಅಲ್ಲಿರುವ ಮಕ್ಕಳಿಂದ ವಿಚಿತ್ರ ಹಾಗೂ ಭಯಾನಕವಾದ ಒಂದು ಕಾಯಿಲೆ ಹರಡುತ್ತಿದೆ ಎಂದು ನ್ಯೂಸ್ನಲ್ಲಿ ತಿಳಿದು ಅತಿಯಾದ ಚಿಂತೆಗೆ ಒಳಗಾಗ್ತಾರೆ. ಆಗ ಕೂಡಲೇ ಆಕೆ ತನ್ನ ಮಗನನ್ನು ನೋಡಲೇಬೇಕೆಂದು ಸ್ಕೂಲ್ನ ಕಡೆ ಹೋಗಲು ಮುಂದಾಗ್ತಾರೆ. ಆಗ ನಮಗೆ ಜೋನಸ್ ವೈರಸ್ನಿಂದ ಜಾಂಬಿಗಳಾಗಿರುವ ಹಾಗೂ ಮನುಷ್ಯರನ್ನೇ ತಿನ್ನುತ್ತಿರುವ ಇನ್ಫೆಕ್ಟೆಡ್ ಜನರು ಕಾಣ್ತಾರೆ. ಇತ್ತ ಚಿಯೋಂಗ್ನ ತಾಯಿ ಸ್ಕೂಲ್ನ ಕಡೆ ಹೋಗುವಾಗ ಅವರನ್ನು ಪೊಲೀಸ್ ಟೀಮ್ ತಡೆದು ಕಳಿಸುತ್ತಾರೆ. ಆದರೂ ಬಿಡದ ಅವರು ಮತ್ತೊಂದು ದಾರಿಯಲ್ಲಿ ತನ್ನ ಮಗನ ಬಳಿಗೆ ಹೋಗಲು ನಿರ್ಧಾರ ಮಾಡ್ತಾರೆ. ಇತ್ತ ಸ್ಕೂಲ್ನ ವಾಶ್ರೂಮ್ನಲ್ಲಿದ್ದ ಇಬ್ಬರು ಆರ್ಚರಿ ಟೀಮ್ನವರು ಹಾಗೂ ಮತ್ತಿಬ್ಬರು ಸ್ಟೂಡೆಂಟ್ಸ್ಗಳು ಜಾಂಬಿಗಳಿಂದ ಪಾರಾಗಿ ಅಲ್ಲಿರುವುದು ನಮಗೆ ಕಾಣುತ್ತದೆ. ಇತ್ತ ಜಿಯೋಂಗ್ಸು ಬಳಿ ಮಾತನಾಡಲು ಪ್ರಯತ್ನ ಪಡ್ತಾನೆ. ಸ್ನೇಹಿತರೆ, ಇವರಿಬ್ಬರು ಪ್ರಾಣ ಸ್ನೇಹಿತರಾಗಿರ್ತಾರೆ. ಹೀಗೆ 30 ನಿಮಿಷವಾದರೂ ಜಿಯೋಂಗ್ಸು ನಾರ್ಮಲ್ ಆಗಿಯೇ ಇರುತ್ತಾನೆ. ಆಗ ಮಿಸ್ ಪಾರ್ಕ್ ಅವನ ಬಳಿ ಹೋಗಿ ಅವನನ್ನು ಹೊರಗೆ ಬರುವಂತೆ ಕೂಗುತ್ತಾರೆ. ಆದರೆ ಆತ ಬರದೆ ಇನ್ನರ್ಧ ಗಂಟೆ ಇರುವೆ ಎಂದು ಅವರಿಗೆ ಹೇಳಿ ಕಳಿಸುತ್ತಾನೆ. ಆಗ ನಯೋನ್ ಬಳಿ ಬಂದ ಮಿಸ್ ಪಾರ್ಕ್, ಹೋಗು, ಅವನ ಬಳಿ ಕ್ಷಮೆ ಕೇಳಿ ಕರೆದುಕೊಂಡು ಬಾ ಎಂದು ಹೇಳಿದಾಗ ಸರಿ ಎಂದ ಆಕೆ ಒಳಗೆ ಹೋಗ್ತಾಳೆ. ಹೋಗಿ ಅವನ ಜೊತೆ ಮಾತನಾಡ್ತಾಳೆ. ನಂತರ ಗಾಯವಾಗಿರುವ ಅವನ ಕೈಯನ್ನು ನೋಡಿ ಒಂದು ಬಟ್ಟೆಯಿಂದ ಅವನ ಕೈ ಗಾಯವನ್ನು ಒರೆಸುತ್ತಾಳೆ. ಇದನ್ನು ನಮ್ರ ಗಮನಿಸುತ್ತಾಳೆ. ಇತ್ತ ನಯೋನ್ ಅವನ ಜೊತೆ ಮಾತನಾಡುತ್ತಿದ್ದ ರೀತಿಯನ್ನೇ ಬದಲಿಸುತ್ತಾಳೆ. ಸಾರಿ ಕೇಳದೆ ಕೆಟ್ಟ ಮಾತುಗಳಿಂದ ಬೈದು ಹೊರಬರ್ತಾಳೆ. ಆಗ ತುಂಬ ಕೋಪಗೊಂಡ ಜಿಯೋಂಗ್ಸು ಅವಳಿಗೆ ಬೈಯಲು ಬಂದಾಗ ಏನಾಯಿತೆಂದು ಎಲ್ಲರೂ ಕೇಳುತ್ತಾರೆ. ನಂತರ ಜಿಯೋಂಗ್ಸು ಮಾತನ್ನು ಕೇಳಿದ ಅವರು ನಯೋನ್ ಜೊತೆ ಮಾತನಾಡ್ತಾರೆ. ಯಾಕೆ ಈ ರೀತಿ ಮಾಡಿದೆ? ಏತಕ್ಕೆ ನೀನು ಕ್ಷಮೆ ಕೇಳದೆ ಈಗಲೂ ಇವನಿಗೆ ಏತಕ್ಕೆ ಬೈಯುತ್ತಿರುವೆ ಎಂದು ಕೇಳಿದಾಗ ಅವಳು ಹೇಳ್ತಾಳೆ, ನಾನೇಕೆ ಅವನ ಬಳಿ ಸಾರಿ ಕೇಳಬೇಕು? ಹೇಳಬೇಕೆಂದರೆ ನೀವೆಲ್ಲ ನನಗೆ ಥ್ಯಾಂಕ್ಸ್ ಎಂದು ಹೇಳಬೇಕು. ಏಕೆಂದರೆ ನಾನು ನಿಮ್ಮನ್ನೆಲ್ಲ ಆ ಇನ್ಫೆಕ್ಟ್ ಆಗಿರುವವನಿಂದ ಉಳಿಸಲು ಪ್ರಯತ್ನ ಪಟ್ಟೆ ಎಂದು ಹೇಳ್ತಾಳೆ. ಆಗ ಅವರು ಏನು ಹೇಳುತ್ತಿರುವೆ? ಜಿಯೋಂಗ್ಸುಗೆ ಯಾವುದೇ ಇನ್ಫೆಕ್ಟ್ ಆಗಿಲ್ಲ ಎಂದು ಹೇಳಿದಾಗ ಆಗಿದ್ದರೆ ಅವನ ಮೂಗಿನಲ್ಲೇಕೆ ರಕ್ತ ಬರುತ್ತಿದೆ ಎಂಬ ಮಾತನ್ನು ಹೇಳ್ತಾಳೆ. ಆಗ ಶಾಕ್ ಆದ ಅವರು ಅವನನ್ನು ನೋಡಿದಾಗ ಅವನ ಮೂಗಿನಲ್ಲಿ ರಕ್ತ ಬರುತ್ತಿರುವುದನ್ನು ಕಂಡು ಎಲ್ಲರೂ ತುಂಬಾ ಶಾಕ್ ಆಗ್ತಾರೆ. ಅದನ್ನು ತಿಳಿದ ಜಿಯೋಂಗ್ಸು ಕೂಡ ಆತಂಕಕ್ಕೆ ಒಳಗಾಗ್ತಾನೆ. ಆಗ ನಯೋನ್ ಹೇಳ್ತಾಳೆ, ಎಲ್ಲರೂ ನೋಡಿ ಜಿಯೋಂಗ್ಸು ಜಾಂಬಿಯಾಗಲು ಕನ್ವರ್ಟ್ ಆಗುತ್ತಿದ್ದಾನೆ ಎನ್ನುತ್ತಿದ್ದಂತೆ ಜಿಯೋಂಗ್ಸು ಜಾಂಬಿಯಾಗಲು ಶುರು ಮಾಡ್ತಾನೆ. ಅವನ ಮುಖದಲ್ಲಿ ಹಲವಾರು ಬದಲಾವಣೆಗಳಾಗುತ್ತವೆ. ಅದನ್ನು ನೋಡಿದ ಎಲ್ಲರೂ ತುಂಬ ಗಾಬರಿಯಾದಾಗ ಜಿಯೋಂಗ್ಸು ತುಂಬ ನೊಂದುಕೊಂಡು ಹೇಳ್ತಾನೆ, ಹೆದರಬೇಡಿ, ನಾನು ನಿಮಗ್ಯಾರಿಗೂ ತೊಂದರೆ ಕೊಡುವುದಿಲ್ಲ. ನಾನು ಇಲ್ಲಿಂದ ಹೊರಟು ಹೋಗುತ್ತೇನೆ ಎಂದು ಅಲ್ಲಿಂದ ತುಂಬ ದುಃಖದಿಂದ ಹೋಗಲು ಮುಂದಾಗ್ತಾನೆ. ಹೀಗೆ ಅವನು ಡೋರ್ನ ಬಳಿ ಹೋದ ಕೂಡಲೇ ಜಿಯೋಂಗ್ಸು ಪೂರ್ತಿಯಾಗಿ ಜಾಂಬಿಯಾಗಿ ಹೋಗ್ತಾನೆ. ನಂತರ ತನ್ನ ಅರಿವೇ ಇಲ್ಲದೆ ಅವರ ಮೇಲೆಯೇ ಅಟ್ಯಾಕ್ ಮಾಡ್ತಾನೆ. ಆಗ ಅವರು ಅವನಿಂದ ಪಾರಾಗಲು ಪ್ರಯತ್ನ ಪಡುವಾಗ ಚಿಯೋಂಗ್ ಒಂದು ಉಪಾಯದಿಂದ ಅವನೇ ವಿಂಡೋದಿಂದ ಹಾರುವ ಹಾಗೆ ಮಾಡ್ತಾನೆ. ಆಗ ಕೆಳಗೆ ಬಿದ್ದ ಜಾಂಬಿಯಾಗಿದ್ದ ಜಿಯೋಂಗ್ಸು ಸಾಯದೆ ಅಲ್ಲಿಂದ ಓಡಿ ಹೋಗ್ತಾನೆ. ಇದನ್ನು ನೋಡಿದ ಚಿಯೋಂಗ್ ತುಂಬಾ ನೊಂದುಕೊಳ್ತಾನೆ. ಇತ್ತ ಆಂಜುನ ತಂದೆ ತನ್ನ ಕೆಲಸದ ಕರ್ತವ್ಯದಲ್ಲಿ ಸ್ಕೂಲ್ಗೆ ಹೋಗಲು ಆಗದೆ ಒಂದು ಕಡೆ ಲಾಕ್ ಆಗ್ತಾರೆ. ಇತ್ತ ಎಲ್ಲರೂ ಜಿಯೋಂಗ್ಸುಗೆ ಆದ ಘಟನೆಯಿಂದ ನೊಂದುಕೊಂಡು ಅಳುತ್ತಿರುತ್ತಾರೆ. ಆಗ ನಯೋನ್, ಯಾಕೆ ಅಳುತ್ತಿದ್ದೀರಾ? ನೀವೆಲ್ಲ ನನಗೆ ಕ್ಷಮೆ ಕೇಳಬೇಕು. ನಾನು ನಿಮ್ಮೆಲ್ಲರನ್ನು ಸೇವ್ ಮಾಡಿದೆ ಎಂದು ಹೇಳಿದಾಗ ಅವಳ ಬಳಿ ನಮ್ರ ಬರ್ತಾಳೆ. ಬಂದ ಆಕೆ ನಯೋನ್ಗೆ ಹೀಗೆ ಹೇಳ್ತಾಳೆ, ಯಾರು ಕೂಡ ಕ್ಷಮಿಸಲಾಗದ ನೀನು ಮಾಡಿರುವ ಕೆಲಸ ನನಗೆ ಗೊತ್ತಾಗಿದೆ. 30 ನಿಮಿಷವಾದರೂ ಸೋಂಕಿಗೆ ಒಳಗಾಗದ ಜಿಯೋಂಗ್ಸು, ನೀನು ಅವನನ್ನು ನೋಡಿ ಬಂದ ಕೂಡಲೇ ಆತ ಜಾಂಬಿ ಆಗ್ತಾನೆ. ಹೇಗೆ? ನಿನ್ನ ಜೇಬಿನಲ್ಲಿರುವ ಆ ಬಟ್ಟೆಯನ್ನು ಹೊರಗೆ ತೆಗಿ ಎಂದಾಗ ಗಾಬರಿಯಾದ ನಯೋನ್ ಅವಳ ಜೊತೆಯೇ ಕೋಪದಿಂದ ಮಾತನಾಡ್ತಾಳೆ.
ಆಗ ನಮ್ರ ಅವಳ ಕೆನ್ನೆಗೆ ಬಲವಾಗಿ ಹೊಡೆಯುತ್ತಾಳೆ. ಆಗ ನಮ್ರ ಅವರಿಗೆಲ್ಲ ಹೀಗೆ ಹೇಳ್ತಾಳೆ, ಜಿಯೋಂಗ್ಸು ಜಾಂಬಿ ಆಗಲು ಕಾರಣ ಇವಳೆ. ಈ ನಯೋನ್ ಜಾಂಬಿಗೆ ಚುಚ್ಚಿದ್ದ ಆ ಕೋಲಿನ ರಕ್ತವನ್ನು ಆ ಬಟ್ಟೆಗೆ ಯಾರಿಗೂ ತಿಳಿಯದ ಹಾಗೆ ಒರೆಸಿಕೊಂಡಳು. ನಾನದನ್ನು ನೋಡಿದೆ. ಆಗ ನನಗೆ ಇವಳೇನು ಮಾಡುತ್ತಿದ್ದಾಳೆ ಎಂದು ಗೊತ್ತಿರಲಿಲ್ಲ. ಈಗ ನನಗೆ ಎಲ್ಲವೂ ಅರ್ಥವಾಯಿತು. ಅದೇ ಜಾಂಬಿಯ ರಕ್ತವಿದ್ದ ಬಟ್ಟೆಯಿಂದ ಈ ನಯೋನ್ ಜಿಯೋಂಗ್ಸೋನ ಗಾಯವನ್ನು ಒರೆಸಿದ್ದಾಳೆ. ಆ ರಕ್ತ ಆರೋಗ್ಯವಾಗಿದ್ದ ಜಿಯೋಂಗ್ಸು ರಕ್ತಕ್ಕೆ ಬೆರೆತು ಆತ ಇನ್ಫೆಕ್ಟ್ ಆದ ಎಂಬ ಭಯಾನಕ ಸತ್ಯವನ್ನು ಹಾಗೂ ಅವಳ ಕೆಟ್ಟ ಗುಣವನ್ನು ಅವರಿಗೆ ಹೇಳ್ತಾಳೆ. ಹೀಗೆ ಹಲವಾರು ಮಾತುಕತೆಗಳ ನಂತರ ನಯೋನ್ ತನ್ನ ತಪ್ಪನ್ನು ಒಪ್ಪಿಕೊಳ್ತಾಳೆ. ಆಗ ಚಿಯೋಂಗ್ ಅವಳಿಗೆ ಹೊಡೆಯಲು ಹೋದಾಗ ಅವನನ್ನು ಅವರು ತಡೆಯುತ್ತಾರೆ. ಆಗ ನಯೋನ್ ಹೇಳ್ತಾಳೆ, ನೀವ್ಯಾರು ನನ್ನನ್ನು ನಿಮ್ಮ ಜೊತೆ ಸೇರಿಸಿಕೊಳ್ಳದೆ ನನ್ನನ್ನು ಮೂಲೆಗುಂಪು ಮಾಡಿದ್ದಿರಿ. ಹಾಗಾಗಿ ನಾನು ಈ ರೀತಿ ಮಾಡಿದೆ. ನೀವೇ ಸರಿಯಿಲ್ಲವೆಂದು ಅತಿಯಾಗಿ ಅಳುತ್ತಾ ನಯೋನ್ ಆ ರೂಮ್ನಿಂದಲೇ ಹೊರಬರ್ತಾಳೆ. ಆದರೂ ಅವರು ಅವಳನ್ನು ಕಾಪಾಡಲು ಹೋಗ್ತಾರೆ. ಆಗ ಅವರನ್ನು ಮಿಸ್ ಪಾರ್ಕ್ ತಡೆಯುತ್ತಾರೆ. ಯಾರು ಕೂಡ ಹೊರಗೋಗಬಾರದು, ಏನೇ ಆದರೂ ನೀವು ಸೇಫ್ ಆಗಿರಬೇಕು ಎಂದು ಹೇಳಿ ಮಿಸ್ ಪಾರ್ಕ್ ನಯೋನನ್ನು ಕಾಪಾಡಲು ಹೊರಗೆ ಹೋಗಿ ಬಾಗಿಲನ್ನು ಲಾಕ್ ಮಾಡಿಕೊಳ್ತಾರೆ. ಇದರಿಂದ ಎಲ್ಲರೂ ಮಿಸ್ ಪಾರ್ಕ್ನನ್ನು ನೆನೆಸಿಕೊಂಡು ಅಳುತ್ತಾರೆ. ಇತ್ತ ಮಿಸ್ ಪಾರ್ಕ್ ನಯೋನ್ನ ಬಳಿ ಓಡಿ ಬಂದು ಅವಳನ್ನು ಎಳೆದುಕೊಂಡು ಹೋಗಬೇಕೆಂದಾಗ ಅವಳನ್ನು ಹಿಂಬಾಲಿಸುತ್ತಿರುವ ಜಾಂಬಿಗಳು ನಮಗೆ ಕಾಣುತ್ತವೆ. ಸ್ನೇಹಿತರೆ, ಎಪಿಸೋಡ್ 4ರಲ್ಲಿ ನಯೋನ್ ಹಾಗೂ ಮಿಸ್ ಪಾರ್ಕ್ ಏನಾದರೆಂದು ತೋರಿಸಿಲ್ಲ. ಹಾಗಾಗಿ ನಾವು ಅವರ ಬಗ್ಗೆ ಮುಂದಿನ ಪಾರ್ಟ್ಗಳಲ್ಲಿ ತಿಳಿಯೋಣ. ಇತ್ತ ತನ್ನ ಮಗನಾದ ಚಿಯೋಂಗ್ನನ್ನು ಹುಡುಕಿ ಬಂದ ಅವನ ತಾಯಿ ಸ್ಕೂಲ್ಗೆ ಬರ್ತಾರೆ. ಬಂದ ಅವರು ಭಯದಿಂದಲೇ ತನ್ನ ಮಗನನ್ನು ಹುಡುಕಬೇಕಾದ್ರೆ ಅವರಿಗೆ ತನ್ನ ಮಗನ ಆತ್ಮೀಯ ಸ್ನೇಹಿತ ಕಾಣ್ತಾನೆ. ಆತ ಬೇರಾರೂ ಅಲ್ಲ, ಸೋಂಕಿಗೆ ಒಳಗಾಗಿರುವ ಜಿಯೋಂಗ್ಸು ಆಗಿರ್ತಾನೆ. ಅವನು ಜಾಂಬಿಯಾಗಿದ್ದಾನೆ ಎಂದು ತಿಳಿಯದ ಅವರು ಅವನ ಬಳಿ ಹೋಗಿ ತನ್ನ ಮಗನ ಬಗ್ಗೆ ವಿಚಾರಿಸುತ್ತಾರೆ. ಆಗ ಅವನ ವಿಕಾರ ರೂಪ ನೋಡಿ ಗಾಬರಿಯಾಗುವಾಗ ಜಿಯೋಂಗ್ಸು ಸೇರಿ ಹಲವಾರು ಜಾಂಬಿಗಳು ಅವರ ಮೇಲೆ ಅಟ್ಯಾಕ್ ಮಾಡಿ ಅವರನ್ನು ಸಹ ಜೋನಸ್ ವೈರಸ್ಗೆ ಗುರಿ ಮಾಡ್ತಾರೆ. ಇತ್ತ ಚಿಯೋಂಗ್ ಬಳಿ ಬಂದ ಆಂಜು ಅವನಿಗೆ ಸಮಾಧಾನ ಮಾಡ್ತಾಳೆ. ಆದರೆ ಅವಳ ಸಮಾಧಾನದ ಮಾತುಗಳು ಚಿಯೋಂಗ್ಗೆ ಗೊತ್ತೇ ಆಗುವುದಿಲ್ಲ. ಹಾಗಾಗಿ ಚಿಯೋಂಗ್ ತನ್ನ ಸ್ನೇಹಿತನ ಘಟನೆಯನ್ನು ನೆನೆಸಿಕೊಂಡು ತುಂಬಾ ಕೊರಗುತ್ತಿರುತ್ತಾನೆ. ಇತ್ತ ಎಲ್ಲರೂ ನಯೋನ್ನ ಕೆಟ್ಟ ಗುಣದ ಬಗ್ಗೆ ಮಾತನಾಡುತ್ತಾ ಅವಳಿಂದ ನಮ್ಮ ಟೀಚರ್ ಆದ ಮಿಸ್ ಪಾರ್ಕ್ ಅನ್ನು ಸಹ ಕಳೆದುಕೊಂಡು ಎಂದು ತುಂಬಾ ಬೇಜಾರಿನಲ್ಲಿರ್ತಾರೆ. ಇತ್ತ ಸ್ಕೂಲ್ನ ಹೊರಗಿದ್ದ ಗ್ವೀನಮ್ ಜಾಂಬಿಗಳಿಂದ ಪಾರಾಗಿ ಅವುಗಳನ್ನು ಸಾಯಿಸುತ್ತಾ ಸ್ಕೂಲ್ನ ಒಳಗೆ ಎಂಟ್ರಿ ಆಗ್ತಾನೆ. ಹೀಗೆ ಇರಬೇಕಾದ್ರೆ ಒಂದು ಸೀನಿಂದ ನಮಗೆ ಗೊತ್ತಾಗುವುದೇನೆಂದರೆ ಜೋನಸ್ ವೈರಸ್ಗೆ ಚಿಕ್ಕ ಮಕ್ಕಳು ಸಹ ಗುರಿಯಾಗಿ ಜಾಂಬಿಗಳಾಗಿದ್ದಾರೆ ಎಂದು. ಇತ್ತಲ್ಲಿ ಇದ್ದ ಪೊಲೀಸ್ ಸ್ಟೇಷನ್ ಮೇಲೂ ಜಾಂಬಿಗಳು ಅಟ್ಯಾಕ್ ಮಾಡುತ್ತವೆ. ಹೀಗೆ ನೋಡುತ್ತಿದ್ದಂತೆ ಅಲ್ಲಿದ್ದ ಕೈದಿಗಳು, ಪೊಲೀಸರು ಹಾಗೂ ಅವರ ರಕ್ಷಣೆಗೆ ನಿಂತಿದ್ದ ಆರ್ಮಿ ಟೀಮ್ ಕೂಡ ಜಾಂಬಿಗಳ ಕಡಿತದಿಂದ ಅವರು ಕೂಡ ಇನ್ಫೆಕ್ಟ್ ಆಗ್ತಾರೆ. ಇದನ್ನೆಲ್ಲ ನೋಡಿದಲ್ಲಿಗೆ ಎಂತಹ ತಪ್ಪು ಮಾಡಿದೆ ನಾನು. ನನ್ನ ಮಗನ ಮೇಲಿನ ಪ್ರೀತಿಯಿಂದ ಸ್ವಾರ್ಥದ ಕೆಲಸ ಮಾಡಿ ಮುಗ್ಧ ಜನರ ಬದುಕನ್ನೇ ಹಾಳು ಮಾಡಿದೆ ಎಂದು ತುಂಬ ನೊಂದುಕೊಳ್ತಾನೆ. ಹಾಗೆಯೇ ಅವನನ್ನು ಕರೆದುಕೊಂಡು ಬಂದಿದ್ದ ಡಿಟೆಕ್ಟಿವ್ ಮೇಲೆ ಜಾಂಬಿ ಅಟ್ಯಾಕ್ ಮಾಡಲು ಬರುತ್ತಿರುವುದನ್ನು ಕಂಡು ಅದನ್ನು ತಡೆಯುತ್ತಾನೆ. ಆಗಲ್ಲಿ ಆ ಜಾಂಬಿಯ ಕಡಿತಕ್ಕೊಳಗಾಗ್ತಾನೆ. ಆಗಲ್ಲಿ ಡಿಟೆಕ್ಟಿವ್ಗೆ ಹೇಳ್ತಾನೆ, ನಾನು ಟೀಚರ್ ಆಗಿದ್ದ ಸ್ಕೂಲ್ನ ಸೈನ್ಸ್ ಲ್ಯಾಬ್ನಲ್ಲಿ ನನ್ನ ಲ್ಯಾಪ್ಟಾಪ್ ಇದೆ. ಈ ಸೋಂಕಿನ ಬಗ್ಗೆ ಪೂರ್ತಿ ಮಾಹಿತಿ ಅದರಲ್ಲಿದೆ ಹಾಗೂ ಈ ಸೋಂಕಿಗೆ ಪರಿಹಾರವಿದೆ. ಹೋಗಿ ಮೊದಲು ಅದನ್ನು ತೆಗೆದುಕೊಳ್ಳಿ, ಇಲ್ಲವಾದರೆ ಇಡೀ ಮಾನವ ಸಂಕುಲವೇ ಈ ಕಾಯಿಲೆಗೆ ತುತ್ತಾಗುತ್ತದೆ ಎಂದು ಹೇಳಿ ಅವನನ್ನು ಕಳಿಸುತ್ತಾನೆ. ಆಗ ಕೂಡಲೇ ಡಿಟೆಕ್ಟಿವ್ ಅವನ ಮಾತನ್ನು ಕೇಳಿ ಸ್ಕೂಲ್ನ ಬಳಿ ಹೋಗಲು ಸಿದ್ಧನಾಗ್ತಾನೆ. ಆಗ ನಮಗೆ ಜಾಂಬಿಯಾಗಿ ಕನ್ವರ್ಟ್ ಆಗಿರುವ ಲೇ ಕಾಣ್ತಾನೆ. ಮರುದಿನ ಬೆಳಿಗ್ಗೆ ಸ್ಕೂಲ್ನಲ್ಲಿಯೇ ಮಲಗಿದ್ದ ಅವರು ಎಚ್ಚರವಾಗ್ತಾರೆ. ಆಗ ನಮ್ರ ಹೇಳ್ತಾಳೆ, ಯಾರು ಕೂಡ ನಮಗೆ ಹೆಲ್ಪ್ ಮಾಡಲು ಬರುವುದಿಲ್ಲ. ಹಾಗಾಗಿ ನಾವೇ ಒಂದು ಸೇಫ್ ಝೋನ್ ಅನ್ನು ಹುಡುಕಿಕೊಂಡು ಹೋಗಬೇಕು. ಈ ಸ್ಕೂಲ್ನಲ್ಲಿಯೇ ನಾವಿರುವುದು ಅಷ್ಟು ಸೂಕ್ತವಲ್ಲ ಎಂದು ಹೇಳ್ತಾಳೆ. ಅದಕ್ಕೆ ಆಂಜು ಒಪ್ಪುವುದಿಲ್ಲ. ಯಾರಾದರೂ ನಮ್ಮ ಸಹಾಯಕ್ಕಾಗಿ ಬಂದೇ ಬರುತ್ತಾರೆ.
ಅಲ್ಲಿಯವರೆಗೂ ನಾವು ಇಲ್ಲಿಯೇ ಇರೋಣ. ಹೊರಗಿನ ಜಾಗ ಈಗ ಅಪಾಯದಲ್ಲಿದೆ. ಈಗ ನಾವಿರುವ ಜಾಗ ಸೇಫ್. ಹಾಗಾಗಿ ನಾವಿಲ್ಲಿಯೇ ಇರುವುದು ಉತ್ತಮ ಎಂದು ಹೇಳ್ತಾಳೆ. ಇತ್ತ ವಾಶ್ರೂಮ್ನಲ್ಲಿದ್ದ ಆ 4 ಹೊರಗೆ ಹೋಗಲು ಸಿದ್ಧರಾಗ್ತಾರೆ. ಇತ್ತ ಅವರೆಲ್ಲ ಹೀಗೆ ಮಾತನಾಡಿಕೊಳ್ತಾರೆ. ನಾವಿಲ್ಲಿರುವುದು ಯಾರಿಗೂ ತಿಳಿದಿಲ್ಲ. ಹಾಗಾಗಿ ನಮ್ಮ ಸಹಾಯಕ್ಕಾಗಿಯೂ ಯಾರೂ ಬರುವುದಿಲ್ಲ. ಹಾಗಾಗಿ ನಾವು ಫೋನ್ ಮೂಲಕವಾದರೂ ಎಮರ್ಜೆನ್ಸಿ ನಂಬರ್ಗೆ ಕಾಲ್ ಮಾಡಿದರೆ ನಮಗೆ ಸಹಾಯ ಸಿಗಬಹುದು. ಆದರೆ ನಮ್ಮ ಬಳಿ ಫೋನ್ ಇಲ್ಲ. ಟೀಚರ್ಸ್ ಆಫೀಸ್ ರೂಮ್ನಲ್ಲಿ ಫೋನ್ಗಳಿರುತ್ತವೆ. ಅಲ್ಲಿಗೆ ಹೋಗಿ ಒಂದು ಫೋನ್ ತೆಗೆದುಕೊಂಡು ಬಂದರೆ ಮಾತ್ರ ನಮಗೆ ಸಹಾಯ ಮಾಡಲು ಯಾರಾದರೂ ಬರುತ್ತಾರೆ ಎಂದು ಮಾತನಾಡಿ ಆ ಫೋನನ್ನು ತೆಗೆದುಕೊಂಡು ಬರಲು ಚಿಯೋಂಗ್ ಮುಂದಾಗ್ತಾನೆ. ಆಗ ಆಂಜು ಚಿಯೋಂಗ್ ಹೋಗುವುದನ್ನು ತಡೆಯುತ್ತಾಳೆ. ಹೋಗುವುದು ಬೇಡ ಎಂದು ಹೇಳ್ತಾಳೆ. ಆಗ ಚಿಯೋಂಗ್ ಹೇಳ್ತಾನೆ, ಚಿಂತೆ ಮಾಡಬೇಡ, ನನಗೇನು ಆಗುವುದಿಲ್ಲವೆಂದಾಗ ಆಂಜು, ನಾನು ನಿನ್ನ ಬಗ್ಗೆ ಚಿಂತೆ ಮಾಡುತ್ತಿಲ್ಲ, ನೀನು ನನ್ನ ಮಾತು ಕೇಳುವುದಿಲ್ಲವೆಂದು ಕೋಪ ಮಾಡಿಕೊಂಡಿರುವೆ ಎಂದಾಗ ಚಿಯೋಂಗ್ ಹೇಳ್ತಾನೆ, ಸರಿಯಾಗಿ ಹೇಳಿದೆ, ನೀನ್ಯಾಕೆ ನನ್ನ ಬಗ್ಗೆ ಚಿಂತೆ ಮಾಡುತ್ತೀಯ ಎಂದು ಬೇಜಾರಿನಿಂದ ಹೇಳಿ ವಿಂಡೋ ಮೂಲಕ ಹೊರಗೆ ಹೋಗ್ತಾನೆ. ಆಗ ಸುಯೋಕು ಕೂಡ ಅವನ ಸಹಾಯಕ್ಕಾಗಿ ಅವನ ಜೊತೆ ಹೋಗ್ತಾನೆ. ಹೀಗೆ ಅವರಿಬ್ಬರು ತುಂಬ ಕಷ್ಟಪಟ್ಟು ಟೀಚರ್ಸ್ ಆಫೀಸ್ ರೂಮನ್ನು ಹುಡುಕಿಕೊಂಡು ಹೋಗ್ತಾರೆ. ಇತ್ತ ಒಂದು ಕಡೆ ಅಡಗಿಕೊಂಡಿದ್ದ ಇಯೋಂಜಿ ಎಂಬ ಹುಡುಗಿ ಹಲವಾರು ಜಾಂಬಿಗಳಿಗೆ ಸಿಕ್ಕಿಬಿಡ್ತಾಳೆ. ಆಗ ಆ ಜಾಂಬಿಗಳು ಅವಳನ್ನು ತುಂಬಾ ಭೀಕರವಾಗಿ ಕಚ್ಚಿ ಅವಳಿಗೂ ಸಹ ಜೋನಸ್ ವೈರಸ್ ಅನ್ನು ಇನ್ಫೆಕ್ಟ್ ಮಾಡುತ್ತವೆ. ನಂತರ ಆಕೆ ಅವುಗಳಿಂದ ಪಾರಾಗಿ ಟೀಚರ್ಸ್ ಆಫೀಸ್ ರೂಮ್ನ ಒಳಗೆ ಹೋಗುತ್ತಾಳೆ. ಇತ್ತ ಅದೇ ರೂಮ್ಗೆ ಚಿಯೋಂಗ್ ಮತ್ತು ಸುಯೋಗ್ ಬರ್ತಾರೆ. ಬಂದ ಅವರಿಗೆ ಅಲ್ಲಿರುವ ಫೋನ್ಗಳು ಕಂಡು ಅದನ್ನು ತೆಗೆದುಕೊಳ್ಳಲು ಹೋದಾಗ ಅವರಿಗೆ ಜಾಂಬಿಗಳ ದಾಳಿಗೊಳಗಾಗಿದ್ದ ಇಯೋಂಜಿ ಹುಡುಗಿ ಕಾಣ್ತಾಳೆ. ಅವರನ್ನು ನೋಡಿದ ಅವಳಿಗೆ ಕೋಪ ಬಂದು, ನಾನು ನಿಮ್ಮನ್ನು ಸಾಯಿಸುವೆ ಎಂದು ಚಿಯೋಂಗ್ ಮೇಲೆ ಅಟ್ಯಾಕ್ ಮಾಡ್ತಾಳೆ. ಆಗ ಸುಯೋಗ್ ಅವಳ ತಲೆಗೆ ಒಂದು ವಸ್ತುವಿನಿಂದ ರಕ್ತ ಬರುವ ಹಾಗೆ ಬಲವಾಗಿ ಹೊಡೆದು ಅವಳನ್ನು ಕೆಳಗೆ ಬೀಳಿಸಿ ಚಿಯೋಂಗ್ನನ್ನು ಸೇವ್ ಮಾಡ್ತಾನೆ. ಆಗ ಅಲ್ಲಿಗೆ ಬಂದ ಹಲವಾರು ಜಾಂಬಿಗಳು ಅವರನ್ನು ಕೊಲ್ಲಲು ಮುಂದಾದಾಗ ಅವುಗಳಿಗೆಲ್ಲ ಹೊಡೆದ ಅವರು ಜೊತೆಯಾಗಿರಲು ಆಗದೆ ಬೇರೆ ಬೇರೆಯಾಗಿ ಹೋಗ್ತಾರೆ. ಆಗ ಸುಯೋಗ್ ಬಂದ ವಿಂಡೋ ಮೂಲಕವೇ ತನ್ನ ಸ್ನೇಹಿತರ ಬಳಿ ಹೋದರೆ ಚಿಯೋಂಗ್ ಅಲ್ಲಿದ್ದ ಒಂದು ಫೋನನ್ನು ತೆಗೆದುಕೊಂಡು ಮತ್ತೊಂದು ದಾರಿಯಲ್ಲಿ ಒಂದು ಸೇಫ್ ಜಾಗವನ್ನು ಹುಡುಕಿಕೊಂಡು ಹೋಗ್ತಾನೆ. ಇತ್ತ ಗ್ವೇನಮ್ ಪ್ರಿನ್ಸಿಪಾಲ್ ರೂಮ್ನಲ್ಲಿ ಲಾಕ್ ಆಗಿರ್ತಾನೆ. ಆಗ ಅವನ ಜೊತೆಯೇ ಇದ್ದ ಪ್ರಿನ್ಸಿಪಾಲ್ ಅವನಿಗೆ ಕಾರ್ ಕೀ ಕೊಟ್ಟು ಪಾರ್ಕಿಂಗ್ ಲಾಟ್ನಲ್ಲಿರುವ ತನ್ನ ಕಾರನ್ನು ತೆಗೆದುಕೊಂಡು ಬಾ ಎಂದು ಆರ್ಡರ್ ಮಾಡ್ತಾನೆ. ಆಗ ಗ್ವೇನಮ್ ನನ್ನಿಂದ ಆಗುವುದಿಲ್ಲವೆಂದಾಗ ನಾನು ನಿನ್ನ ಪ್ರಿನ್ಸಿಪಾಲ್, ಕಾರ್ ತೆಗೆದುಕೊಂಡು ಬಾ ಎಂದು ತುಂಬಾ ಕೋಪದಿಂದ ಹೇಳ್ತಾನೆ. ಆದರೂ ಗ್ವೇನಮ್ ಅವನ ಮಾತಿಗೆ ತಲೆ ಕೆಡಿಸಿಕೊಳ್ಳುವುದಿಲ್ಲ. ಆಗ ಪ್ರಿನ್ಸಿಗೆ ಅಲ್ಲೇ ಇದ್ದ ಅವನ ಚಾಕು ಕಂಡು ಅದನ್ನು ತೆಗೆದುಕೊಳ್ತಾನೆ. ನಂತರ ಅದರಿಂದಲೇ ಅವನಿಗೆ ಹೆದರಿಸಲು ಪ್ರಯತ್ನ ಪಡ್ತಾನೆ. ಇತ್ತ ತಲೆಗೆ ಏಟಾಗಿ ಪ್ರಜ್ಞೆ ತಪ್ಪಿ ಬಿದ್ದಿದ್ದ ಇಯೋಂಜಿಗೆ ಪ್ರಜ್ಞೆ ಬರುತ್ತದೆ. ವಿಚಿತ್ರವೇನೆಂದರೆ ಜಾಂಬಿಗಳು ಅವಳಿಗೆ ಕಚ್ಚಿ ತುಂಬಾ ಸಮಯವಾದರೂ ಆಕೆ ಜಾಂಬಿ ಆಗಿರುವುದಿಲ್ಲ ಹಾಗೂ ಬೇರೆ ಯಾವುದೇ ಜಾಂಬಿಗಳು ಅವಳ ಮೇಲೆ ಅಟ್ಯಾಕ್ ಮಾಡಲು ಬರುವುದಿಲ್ಲ. ಹಾಗಾಗಿ ಇದರ ಬಗ್ಗೆ ನಾವು ಮುಂದೆ ತಿಳಿಯೋಣ. ಇತ್ತ ಚಿಯೋಂಗ್ ಜಾಂಬಿಗಳಿಂದ ಪಾರಾಗುತ್ತಾ ಪ್ರಿನ್ಸಿಪಲ್ ರೂಮ್ನ ಒಳಗೆ ಬರ್ತಾನೆ. ಬಂದ ಅವನಿಗೆ ಗ್ವೇನಮ್ ಪ್ರಿನ್ಸಿಪಾಲ್ನನ್ನು ಕೊಲ್ಲಲು ಪ್ರಯತ್ನ ಪಡುತ್ತಿರುವುದನ್ನು ಕಂಡು ಬೇಡವೆಂದು ಅವನನ್ನು ತಡೆಯುತ್ತಾನೆ. ಆದರೂ ಗ್ವೇನಮ್ ಕೇಳದೆ ಇದ್ದಾಗ ಚಿಯೋಂಗ್ ತನ್ನ ಬಳಿಯಿದ್ದ ಫೋನ್ನಿಂದ ಅವನು ಪ್ರಿನ್ಸಿಪಾಲ್ನನ್ನು ಕೊಲ್ಲಲು ಪ್ರಯತ್ನ ಪಡುತ್ತಿರುವುದನ್ನು ವಿಡಿಯೋ ಮಾಡ್ತಾನೆ. ಆಗ ಗ್ವೇನಮ್ ಸುಮ್ಮನಾಗಿ ಆ ವಿಡಿಯೋವನ್ನು ಡಿಲೀಟ್ ಮಾಡಲು ಹೇಳ್ತಾನೆ. ಆಗ ಚಿಯೋಂಗ್ ಡಿಲೀಟ್ ಮಾಡುವುದಿಲ್ಲವೆಂದಾಗ ಕೋಪಗೊಂಡ ಗ್ವೇನಮ್ ಪ್ರಿನ್ಸಿಪಾಲ್ನನ್ನು ಚಾಕುವಿನಿಂದ ಭೀಕರವಾಗಿ ಅವನ ಮುಂದೆಯೇ ಕೊಂದು ಹಾಕ್ತಾನೆ. ಆಗ ಚಿಯೋಂಗ್ ಅತಿಯಾಗಿ ಹೆದರಿದಾಗ ಗ್ವೇನಮ್ ಚಾಕುವನ್ನು ಹಿಡಿದು ಆ ಫೋನನ್ನು ಕಿತ್ತುಕೊಳ್ಳಲು ಬರುತ್ತಾನೆ. ಆಗ ಚಿಯೋಂಗ್ ಅದನ್ನು ಕೊಡದೆ ಇದ್ದಾಗ ಅವನನ್ನೇ ಸಾಯಿಸಲು ಮುಂದಾಗ್ತಾನೆ. ಆಗ ಅವನಿಗೆ ಹೊಡೆದ ಚಿಯೋಂಗ್ ಅಲ್ಲಿಂದ ಓಡಿ ಹೋಗ್ತಾನೆ. ಆ ಫೋನ್ಗಾಗಿ ಗ್ವೇನಮ್ ಅವನನ್ನೇ ಹಿಂಬಾಲಿಸುತ್ತಾನೆ. ಎದುರಿಗೆ ಬಂದ ಜಾಂಬಿಗಳನ್ನು ಕೊಲ್ಲುತ್ತಾ ಹೋದ ಗ್ವೇನಮ್ ಕೊನೆಗೆ ಓಡಿ ಹೋಗುತ್ತಿದ್ದ ಚಿಯೋಂಗ್ಗೆ ಚಾಕುವನ್ನು ಬೀಸುತ್ತಾನೆ. ಅಲ್ಲಿಗೆ ಆಲ್ ಆಫ್ ಅಸ್ ಆರ್ ಡೆಡ್ ಸೀರೀಸ್ನ 3 ಮತ್ತು 4ನೇ ಎಪಿಸೋಡ್ ಎಂಡ್ ಆಗುತ್ತದೆ. ಉಳಿದಿರುವ ಎಪಿಸೋಡ್ಗಳು ಮುಂದುವರಿಯುತ್ತವೆ.